ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಧರ್ಮೋಪದೇಶ ಕಾಂಡ 33ನೆಯ ಅಧ್ಯಾಯ 29ನೆಯ ವಚನದಲ್ಲಿ, ಇಸ್ರಾಯೇಲರೇ, ನೀವೆಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ. ನೀವು ದೇವರ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಢಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಇಲ್ಲಿ ಮೋಶೆ ಹೇಳುವುದೇನೆಂದರೆ, ಇಸ್ರಾಯೇಲರೇ, ನೀವೆಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ ಎಂದು. ಆಮೆನ್. ಹೌದು ಪ್ರಿಯ ಸಹೋದರರೇ, ಈ ದಿನ ನಾವು ತಿಳ್ಕೊಳ್ಳುವುದಾದರೆ, ನೀವು ಸಂಕಟದಲ್ಲಿದ್ದಾಗಲೂ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಏಕೆಂದರೆ ಆತನು ನಿಮ್ಮನ್ನು ಕಾಯುವ ಶಕ್ತಿಯುಳ್ಳ ಢಾಲು ಆಗಿದ್ದಾನೆ ಮತ್ತು ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯಂತೆ ನಿಮ್ಮೊಂದಿಗೆ ಇದ್ದಾನೆ. ಆಮೆನ್. ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ನೀವು ಭಯಪಡುವ ಅಗತ್ಯವೇ ಇಲ್ಲ. ಏಕೆಂದರೆ ನಿಮ್ಮ ಎದುರಾಳಿಗಳು ನಿಮ್ಮ ಮುಂದೆ ತಗ್ಗಿಬಿಡುವರು. ನಿಮಗೆ ವಿರುದ್ಧವಾಗಿಯೇ ನಿಂತ ಆ ದುಷ್ಟರು ನಿಮ್ಮನ್ನು ಸೋಲಿಸಲಾರರು. ಆದರೆ ನೀವು ಧೈರ್ಯಗೆಡಬೇಡಿರಿ. ಯೆಹೋವನ ಅನುಗ್ರಹದಿಂದ ನೀವು ಜಯವನ್ನು ಹೊಂದಿದವರು. ಇನ್ನೂ ಯಾವುದಕ್ಕೂ ಹೆದರಬೇಡಿರಿ. ಈಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತನಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು. ಆತನಿಗೆ ಕಾದಿರುವವರೆಲ್ಲರೂ ಧನ್ಯರು. ಆಮೆನ್. ಪ್ರಿಯ ಸಹೋದರರೇ, ಯಾವ ಪ್ರವಾದನೆಯೂ ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಅದೇ ರೀತಿಯಾಗಿ ಮೋಶೆ ಈ ಮಾತನ್ನು ಹೇಳಿದನು. ಇಸ್ರಾಯೇಲರೇ, ನೀವೆಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ. ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಢಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ ಎಂದು. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.